ಏನಾದರೂ ಒಂದು ನೀರಾವರಿ ಪ್ರಾಜೆಕ್ಟ ಎಲ್ಲಿ ಇಲ್ಲ. ನೀವು ಬೆಂಗಳೂರು ತುಂಬ ರಸ್ತೆ ನೋಡಿ ಗುಂಡಿ 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 ತುಂಬ್ತಿನ ನಂತರ ದುಡ್ಡು ತುಂಬ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಒಂದು ಮಹಾರಾಷ್ಟ್ರದ ಎರಡನೇದು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಕರ್ನಾಟಕ, ದಟ್ಟು ಬೆಂಗಳೂರು. ಆದರೆ ಬೆಂಗಳೂರಿಗೆ ಏನು ಸೌಕರ್ಯ ಇದೆ ರೀ? ಒಂದು ರಸ್ತೆ ಮಾಡೋಕ್ಕಾಗಲ್ಲ ಇವ್ರ ಕೈಲಿ. ಬೆಂಗಳೂರಿಗೆ 4 ಮಂದಿ MP BJP ಆಯ್ಕೆ ಮಾಡಿಬಿಟ್ರು. ಆ ಸಿಟ್ಟು ಕಾಂಗ್ರೆಸ್ಗಿದೆ. BJPಯಲ್ಲಿದ್ದಂಥ ಸಿದ್ದು ಕ್ರಿಕೆಟರ್ ಕಾಂಗ್ರೆಸ್ಸಿಗೆ ಬಂದು ಅಲ್ಲಿ ಆಟ ಆಡಿಸ್ದ, ಸರ್ಕಾರನೇ ಬಿದ್ದೋತು. ಇವಾಗ CM ಬದಲಾವಣೆಗೆ ಚರ್ಚೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ನೀವು ನೋಡಿರ್ತೀರಾ, ಅಂದರೆ ಸಪ್ರೇಟ್ ಮೀಟಿಂಗ್ಸ್ಗಳು ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಪವರ್ ಶೇರ್ ಅಂತೇಳಿ ಡೆಪ್ಟಿ CM ಹೇಳ್ತಾನೆ ಇದ್ದಾರೆ. ಇದು ಆಗಿದೆ. ಸಿದ್ದರಾಮಯ್ಯನವ್ರು ಆಯ್ಕೆ ಮಾಡುವಾಗ 3-4 ದಿವಸಗಳ ಹೋರಾಟ ಆಯಿತು. DK ಅವರು ಆಗಬೇಕಂತ ಆಸೆಪಟ್ಟವರು, ತಪ್ಪಲ್ಲ, ಹೋರಾಟ ಮಾಡಿರೋರು. ಆವಾಗ ಹೈಕಮಾಂಡ್ ಕೂಡಿಸ್ಬಿಟ್ಟು ಒಂದು ನಿರ್ಧಾರ ಮಾಡ್ಯಾರ. ಅದು ಯಾರಿಗೂ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ 2 ವರ್ಷ ನಾನು ಮಾಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳ್ಯಾರೆ, ಮುಂದಿನ 3 ವರ್ಷ ನೀನು ಮಾಡು ಅಂತ ಹೇಳ್ಯಾರ ಅಂತ ಒಂದು ಸುದ್ದಿ. ಆದರೆ ಹೈಕಮಾಂಡ್ ಎಲ್ಲೂ ಈ ವಿಷಯವನ್ನು ಹೇಳ್ತಾ ಇಲ್ಲ. ಅವ್ರು ಹೇಳಿಬಿಟ್ರೆ ಇದು ಸೆಟ್ಲ್ ಆಗುತ್ತೆ. ಅವರು ಅಂತ ಆಟ ಆಡ್ತಾರೆ ಹೈಕಮಾಂಡರ್. ಈಗ ಅದಕ್ಕೆ ಇವ್ರು ಏನಂತಾರೆ, ನಮ್ಮ ಸತೀಶ್ ಜಾರಕಿಹೊಳಿ ಅವರು, DK ಶಿವಕುಮಾರ್ ಅವರು ಡೆಪ್ಟಿ CM ಇದ್ದಾರೆ. ಇದಿದೆ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದೆ, ಬೆಂಗಳೂರಿದೆ, ಎಲ್ಲ ಇವ್ರ ತಗ ಇದೆ. ಅದು ಒಂದು ಹುದ್ದೆ ಇರಬೇಕು, 2 ಹುದ್ದೆಯಲ್ಲಿ ಇರಬಾರ್ದು ಅಂತ ಈಗ ಹೇಳ್ತಾರೆ. ಅದಕ್ಕೆ ಅವರು ಒಂದೇ ಸರಿ ಉತ್ತರ ಕೊಟ್ಬಿಟ್ರು. ನಮ್ಮ AICC ಪ್ರೆಸಿಡೆಂಟು ಕೇಳ್ರಿ ಅಂದರು. ಯಾಕೆ ಹೇಳಿ? ಅವರು 2 ಹುದ್ದೆಗದಾರೆ. ಇಲ್ಲೇ ನೋಡಿ ಬರೋದು ನಮ್ಮ ಕತೆಗಳು. ಹೇಳೋಕ್ಕೆ ಅವ್ರಿಗೂ ನೈತಿಕ ಹಕ್ಕಿಲ್ಲ. ಖರ್ಗೆ ಅವರು LOP ಅದಾರೆ, ಈ ಕಡೆಗೆ AICC ಅವ್ರನ್ನ ಕೇಳ್ರಿ ಕೂಡ ಹೊರಟ್ರು. ಇದು ವಿಪರ್ಯಾಸ ಭಾಳಷ್ಟು ಇದೆ. ಅದೇನೋ ಭಗವಂತನೇ ಕಾಪಾಡೋಕೆ ನಮ್ಮ ದೇಶನ. ಬದಲಾದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಾ, ಅಥವಾ ಇಲ್ಲ ಸಿದ್ದರಾಮಯ್ಯನವರು ಇರಬೇಕು ಅಂತ ಅನ್ಸುತ್ತಾ? ನಾನು ಸಿದ್ದರಾಮಯ್ಯನವರು ಹಿಂದಿನ 5 ವರ್ಷಗಳು ನೆನೆಸ್ಕೊಂಡ್ರೆ ಭಾಳ ಚೆನ್ನಾಗಿ ಮಾಡಿದರು. ಈಗ ಅದು ಯಾವ ಒತ್ತಡಕ್ಕೆ ಒಳಗಾಗರೋ, ಪುಲ್ಸ್ ಆ್ಯಂಡ್ ಪ್ರೆಷರ್ಸು ಗೊತ್ತಿಲ್ಲ, ಅಂಥ ಉತ್ತಮ ಆಡಳಿತ ಕೊಡೋಕ್ಕೆ ಅವರಿಂದ ಆಗಿಲ್ಲ. ಅವರು ಅಧಿಕಾರ ಮಾಡಿ ತೋರ್ಸೋಕ್ಕಾಗಿಲ್ಲ. ಯಾವ ಕಾರ್ಯಕ್ರಮಗಳು ಸರಿಯಾಗಿ ಅನುಷ್ಠಾನ ತರೋಕ್ಕೂ ಆಗಿಲ್ಲ. ಈಗ ನೋಡಿ 1.5 ವರ್ಷ ಆಯ್ತು. ಏನಾದರೂ ಒಂದು ನೀರಾವರಿ ಪ್ರಾಜೆಕ್ಟ ಎಲ್ಲಿ ಇಲ್ಲ. ನೀವು ಬೆಂಗಳೂರು ತುಂಬ ರಸ್ತೆ ನೋಡಿ ಗುಂಡಿ 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 ತುಂಬ್ತಿನ ನಂತರ ದುಡ್ಡು ತುಂಬ್ತಾ ಇದ್ದಾರೆ. ದುಡ್ಡೇ ತುಂಬ್ತಾ ಇಲ್ಲ. ಒಂದು ಬೆಂಗಳೂರು ಉದಾಹರಣೆ, ಸಾವಿರಾರು ಕೋಟಿ ಇನ್ಕಮ್ ಇರೋಂಥ ಬೆಂಗಳೂರು ಇವತ್ತು ನಮ್ಮ ಭಾರತದಲ್ಲಿ ಒಂದು ಮಹಾರಾಷ್ಟ್ರದ ಎರಡನೇದು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಕರ್ನಾಟಕ, ದಟ್ಟು ಬೆಂಗಳೂರು. 60% ಟ್ಯಾಕ್ಸ್ ಬೆಂಗಳೂರು ಒಂದೇ ಕೊಡುತ್ತೆ. ಇಡೀ ಕರ್ನಾಟಕ 40%. ಆದರೆ ಬೆಂಗಳೂರಿಗೆ ಏನು ಸೌಕರ್ಯ ಇದೆ ರೀ? ಒಂದು ರಸ್ತೆ ಮಾಡೋಕ್ಕಾಗಲ್ಲ ಇವ್ರ ಕೈಲಿ. ಅದು ದೇವ್ರಿಗೆ ಗೊತ್ತು. ಯಾಕಂದರೆ ನನಗನ್ಸಿತ್ತು, ಒಂದು ಮಾತು ಹೇಳ್ಬಿಡ್ತು ಕೊನೆಯದಾಗಿ, ಬೆಂಗಳೂರಿಗೆ 4 ಮಂದಿ MP BJP ಆಯ್ಕೆ ಮಾಡಿಬಿಟ್ರು. ಆ ಸಿಟ್ಟು ಕಾಂಗ್ರೆಸ್ಗಿದೆ. ನೀವು BJP ಮಾಡಿರಿ, ಅನುಭವಿಸ್ರಿ ಅಂತ ಇರ್ಬೋದೇನೋ ಅಂತ ನನಗೆ ಒಂದು ತರ್ಕ. ಅದು ಅವ್ರಿಗೆ ಗೊತ್ತು ಮೇಡಮ್. ಇನ್ನು 3 ಇಯರ್ಸ್ ಅಂದರೆ ಇವಾಗ ಮೇ ಬಂದರೆ 2 ವರ್ಷ ಆಗುತ್ತೆ ಕಾಂಗ್ರೆಸ್ ಪಕ್ಷ ಬಂದು. ಸೊ ಇನ್ನು 3 ಇಯರ್ಸ್ ಮೇಲೆ ಅವ್ರ ಕೈಯಲ್ಲಿದೆ. ಯಾವ ಥರ ಡೆವಲಪ್ಮೆಂಟ್ಸ್ ಮಾಡ್ತಾರೆ ಅಂತ ಅನಿಸುತ್ತೆ ಮೇಡಮ್? ಇದೇನು ಗೊಂದಲ ನೋಡಿದರೆ ಪಂಜಾಬ್ ನೆನಪಾಗುತ್ತೆ ನನಗೆ. ಅಲ್ಲಿ ಕ್ಯಾಪ್ಟನ್ ಅದೆಂಥ ಅಮರೇಂದರ್ ಸಿಂಗ್ ಅಂತ ಇದ್ದರು. ಅವ್ರು ಚೆನ್ನಾಗಿ ಕೆಲಸ ಮಾಡ್ಕೊಂತ ಹೋಗ್ತಿದ್ರು. BJPಯಲ್ಲಿದ್ದಂಥ ಸಿದ್ದು ಕ್ರಿಕೆಟರ್ ಕಾಂಗ್ರೆಸ್ಸಿಗೆ ಬಂದು ಅಲ್ಲಿ ಆಟ ಆಡಿಸ್ದ, ಸರ್ಕಾರನೇ ಬಿದ್ದೋತು. ರಾಜಸ್ಥಾನದ ಹಿಂಗೆ ಗಲಾಟೆ ಮಾಡಿ ಅಲ್ಲಿ ಬಿದ್ದೋತು. ಮಧ್ಯಪ್ರದೇಶದಲ್ಲಿ ಬಿದ್ದೋತು. ಇವೆಲ್ಲ ರಾಜಕೀಯವಾದಂಥ ವಿಚಾರಗಳನ್ನ ಆಲೋಚನೆ ಮಾಡಿದರೆ ಕರ್ನಾಟಕದಾಗೆ ತಾನೇ ಖುಷಿ ಇತ್ತೆ ಅನ್ನುವ ಒಂದು ವಿಚಾರ ನನ್ನ ತಲೆಗೆ ಬರುತ್ತೆ. ಯಾಕಂದ್ರೆ ಹಿಂದೆ ನಡೆದದವ. ಈಗ ನೋಡಿ, ಅವರಷ್ಟು ಮಂದಿ ಇವರಷ್ಟು ಮಂದಿ, ಎಲ್ಲರೂ ಆಗ್ಬೇಕು ಮುಖ್ಯಮಂತ್ರಿಗಳು, ಯಾರಿಗೂ ಹೊರಗಿರೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತೈತಿ. ಇನ್ನೂ 3 ವರ್ಷ ಸರ್ಕಾರ ಮುಂದುವರಿತೈತೆ ಅನ್ನೋದು ಅವಧಿ ಇದೆ. ಬಟ್ ಭಾಳ ತೂಕ ಆಗಿದೆ. ಹಡಗು ಭಾಳ ತೂಕ ಆದರೆ ಮುಳುಗೋಗ್ಬಿಡ್ತೈತಿ.
136 138 ಶಾಸಕರು ಭಾಳ ಉತ್ತಮ ರೀತಿಯಲ್ಲಿ ಆಡಳಿತ ನಡೆಸೋಕ್ಕೆ ಇವ್ರಿಗೆ ಬಲ ಇದೆ. ಆದರೆ ಅವರೆಲ್ಲ ತಮ್ಮ ತಮ್ಮ ಸ್ವಾಯತ್ತ ಶಕ್ತಿಯಲ್ಲಿ ತಲ್ಲೀನರಾಗ್ಬಿಟ್ಟಾರೆ. ಹಡಗು ತನ್ನದಕ್ಕೆ ತಾನೇ ಮುಳುಗುತ್ತೆ ಅನ್ನುವ ಒಂದು ವಿಚಾರ. ಬೀಟ್ ಪ್ಲಸ್ ಕರ್ನಾಟಕ.